ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇವಣ್ಣ ಪ್ರಜ್ವಲ್ ವಿರುದ್ಧ ಸಾಲು ಆರೋಪಗಳು, ಸಹಜವಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರನ್ನ ಬಂಧಿಸಲಾಗಿದೆ. ಎರಡೆರಡು ಪ್ರಕರಣ. ನಿನ್ನೆ 3 ಸಂತ್ರಸ್ತೆಯರು ಮತ್ತೆ ಹೊಸದಾಗಿ ದೂರು ದಾಖಲು ಮಾಡೋದಕ್ಕೆ ಮುಂದೆ ಬಂದ್ರು. ಹಾಗಾಗಿ ಗಂಡ ಮಗನ ಕೇಸ್ನಲ್ಲಿ ಭವಾನಿಗೂ ಕೂಡ ಕಾನೂನು ಕಂಟಕ ಎದುರಾಗುತ್ತಾ ಅನ್ನೋದು ಪ್ರಶ್ನೆ ಇದೆ. 2 ಕೇಸ್ನಲ್ಲಿ ಭವಾನಿ ರೇವಣ್ಣ ಹೆಸರು ಪ್ರಸ್ತಾಪ ಆಗಿದೆ. ಒಂದು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲೂ ಕೂಡ ಇವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಮತ್ತೊಂದು ಕಿಡ್ನಾಪ್ ಕೇಸ್ನಲ್ಲಿ ಸಂತ್ರಸ್ತೆಯ ಮಗ ದಾಖಲು ಮಾಡಿರುವಂತಹ ದೂರಿನಲ್ಲೂ ಕೂಡ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಈ ಪ್ರಕರಣದ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಅವರಿಗೆ ಆಲ್ರೆಡಿ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ನೀಡಲಾಗಿದೆ. ಅವರು ಕೂಡ ವಿಚಾರಣೆಗೆ ಹಾಜರಾಗದೇ ಇದ್ದಲ್ಲಿ ಸಹಜವಾಗಿ ಸಂಕಷ್ಟ ಎದುರಾಗುವ ಸಾಧ್ಯತೆ. ಯಾಕೆ ಕಿಡ್ನಾಪ್ ಕೇಸ್ ಇಷ್ಟೊಂದು ಗಂಭೀರ ಸ್ವರೂಪ ಪಡೆದುಕೊಂಡಿದೆ ಅಂದ್ರೆ, ರೇವಣ್ಣ ಅವರ ಆಪ್ತ ಸಹಾಯಕನ ತೋಟದ ಮನೆಯಲ್ಲೇ ಸಂತ್ರಸ್ತೆ ಪತಿಯಾಗಿದ್ದಾರೆ. ಮತ್ತೊಂದು ವಿಚಾರ, SIT ಅಧಿಕಾರಿಗಳ ತನಿಖೆ ವೇಳೆ ಅವರು ಒಪ್ಕೊಂಡಿದ್ದಾರಂತೆ ಕೂಡ. ಹೌದು, ಅಂದ್ರೆ ರೇವಣ್ಣ ಅಲ್ಲ, ಬದಲಾಗಿ ಪ್ರಜ್ವಲ್ ರೇವಣ್ಣ ಅವರು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸಂತ್ರಸ್ತೆಯೇ SIT ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಹಾಗಾಗಿ ಸಂಕಷ್ಟ. ರೈಟ್ ಮಾದೇಶ್, ಮತ್ತಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿ. ಮಾದೇಶ್, ಇದೀಗ ರೇವಣ್ಣ ಅವರಾಯ್ತು, ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಅರೆಸ್ಟ್ ಆಗೋ ಭೀತಿ ಇದೆ. ಭವಾನಿ ರೇವಣ್ಣ ಅವ್ರಿಗೂ ಕೂಡ ಕಾನೂನಾತ್ಮಕ ಸಂಕಷ್ಟ ಎದುರಾಗಬಹುದು ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಖಂಡಿತವಾಗ್ಲೂ ಕೂಡ ಈ ಒಂದು ಕೇಸ್ನಲ್ಲಿ ಕಂಪ್ಲೀಟ್ ಆಗಿ ರೇವಣ್ಣ ಅವರ ಫ್ಯಾಮಿಲಿಯ ಸುತ್ತಮುತ್ತಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಇಂಟರ್ಲಿಂಕ್ ಆಗ್ತಿದೆ. ಯಾಕಂದರೆ ಸಾಲು ಆರೋಪಗಳು, ಸಾಲು FIRಗಳ ಜೊತೆಗೆ ಇಲ್ಲಿ 3 ಹೆಸರುಗಳು ಕೂಡ ಇಂಟರ್ಲಿಂಕ್ ಆಗ್ತಿದೆ. ಯಾಕಂದರೆ ಈಗಾಗಲೇ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದು ಲೈಂಗಿಕ ದೌರ್ಜನ್ಯ. ಅವರ ಮನೆಯ ಕೆಲಸದವರೇನೆ ಈ ಒಂದು ದೂರನ್ನು ಕೊಡುವಂಥ ಕೆಲಸ ಮಾಡಿದರು. ಆ ಒಂದು FIRನಲ್ಲೂ ಕೂಡ ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರ ಹೆಸರನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದರು. ಅದು ಒಂದಷ್ಟು ಕಡಿಮೆ ಪ್ರಮಾಣದ ಕೇಸ್ ಅಂದ್ಕೊಂಡ್ರು ಕೂಡ ಈಗ ದಾಖಲಾಗಿರುವಂತಹ ಅಂದರೆ HD ರೇವಣ್ಣ ಅವರು ಅರೆಸ್ಟ್ ಆಗಿರುವಂಥ ಕಿಡ್ನಾಪ್ ಕೇಸ್ ಇಲ್ಲಿ ಪ್ರಮುಖವಾಗಿ ಮುಖ್ಯ ಅಂಶಗಳನ್ನು ಹೊಂದಿದೆ. ಯಾಕಂದರೆ ಈ ಒಂದು ಕಿಡ್ನಾಪ್ ಅಲ್ಲದೆ ಲೈಂಗಿಕ ದೌರ್ಜನ್ಯ ಜೊತೆಗೆ ಬಲಾತ್ಕಾರ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳನ್ನು ಇಲ್ಲಿ ಮಾಡಲಾಗಿದೆ. ಸೊ ಈ ಒಂದು FIRನಲ್ಲೂ ಕೂಡ ಭವಾನಿ ರೇವಣ್ಣ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಆ ಭವಾನಿ ರೇವಣ್ಣ ಅವರು ಕರೆದಿದ್ದಾರೆ ಅಂತೇಳಿ ಅಲ್ಲಿ ಆರೋಪಿಗಳು ಆ ಸಂತ್ರಸ್ತೆಯನ್ನು ಕರೆದುಕೊಂಡು ಹೋಗಿರ್ತಾರೆ ಅಂತೇಳಿ FIRನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ವೇಳೆ ಅದು ನಿಜವೇ ಆಗಿದ್ರೆ, ಅಂದರೆ ಆಕೆಯನ್ನು ಕರ್ಕೊಂಡು ಬರೋದಕ್ಕೆ ಭವಾನಿ ರೇವಣ್ಣ ಅವರು ನಿಜಕ್ಕೂ ಕೂಡ ಸೂಚನೆ ನೀಡಿದರೆ ಇಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಕೃತ್ಯಕ್ಕೆ ಅವರು ಹೆಲ್ಪ್ ಮಾಡಿದಂತೆ, ಇಂಡೈರೆಕ್ಟಾಗಿ ಹೆಲ್ಪ್ ಮಾಡಿದಂತೆ ಆಗುತ್ತೆ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ HD ರೇವಣ್ಣ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಗೆ A2 ಆರೋಪಿ ಏನಿದ್ದಾನೆ ಆತನನ್ನು ಕೂಡ ವಿಚಾರಣೆ ಮಾಡಿ ಒಂದಷ್ಟು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಸಂತ್ರಸ್ತೆಯ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಸಂತ್ರಸ್ತೆಯ ಹೇಳಿಕೆಯಲ್ಲಿ ಮೇಲ್ನೋಟಕ್ಕೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇರುವಂತಹ ಒಂದಷ್ಟು ಆರೋಪಗಳು ಇಲ್ಲಿ ಸತ್ಯಾಗಿದೆ. ಆದರೆ ಇಲ್ಲಿ ಕರೆದುಕೊಂಡು ಬರೋದಕ್ಕೆ ನಿಜಕ್ಕೂ ಕೂಡ ಭವಾನಿ ರೇವಣ್ಣ ಅವರು ಸೂಚನೆ ನೀಡಿದ್ರ ಅನ್ನುವಂಥದ್ದು ಎರಡನೇ ಆರೋಪಿ ಏನಿದ್ದಾನೆ ಆತನಿಂದಲೇ ಒಂದಷ್ಟು ವಿಚಾರಗಳನ್ನ ಬಯಲು ಮಾಡುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಈ ಒಂದು ಆಂಗಲ್ ನಲ್ಲಿ ಅಂದ್ರೆ ಭವಾನಿ ರೇವಣ್ಣ ಅವರ ಪಾತ್ರ ಇಲ್ಲಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಎರಡನೇ ಆರೋಪಿ ಮತ್ತು ಭವಾನಿ ರೇವಣ್ಣ ಅವರ ಮೊಬೈಲ್ ಸಂಪರ್ಕಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ಒಂದು ಕಿಡ್ನಾಪ್ ಕೇಸ್ ಪ್ರಕರಣದಿಂದ ತಂದೆ, ಮಗ ಮತ್ತು ಭವಾನಿ ರೇವಣ್ಣ ಈ ಮೂರೂ ಜನರಿಗೂ ಕೂಡ ಕಾನೂನು ಸಂಕಟ ಸಾಧ್ಯತೆ ಇದೆ. ಸದ್ಯಕ್ಕೆ ರೇವಣ್ಣ ಅವರು ಧನ್ಯವಾದ.